80% ರೈತರು ಸಹಿ ಹಾಕ್ಬಿಟ್ಟಿದ್ದಾರೆ ಅಂತ ಒಂದ್ಸಲಿ ಹೇಳ್ತಾರೆ. ಮತ್ತೊಂದ್ ಕಡೆ ಹೇಳ್ತಾರೆ ರೈತರೆಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲ ಅಂತಾರೆ. ಮಾವು ಮತ್ತೆ ನೀವೇನು ಅಡಿಕೆ ಮರಗಳನ್ನ ಮತ್ತೆ ಅತಿ ಹೆಚ್ಚು ತೆಂಗು ಮರಗಳನ್ನ ಇಲ್ಲಿ ಹಾಕೊಂಡು ಬೆಳೆಸಿದ್ದೀರಿ. ನಾನು ಊಟಕ್ಕಿಂತ ಮುಂಚಿತವಾಗಿ ಈ ಮರಗಳಿಗೆ ನೀವು ಒಂದು ಸಸಿ ತಗೊಂಬಂದು ಗಿಡ ನೆಟ್ಟಿ ಇವತ್ತು ಒಂದು ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ಮರಗಳಿದೆ. ಇದು ಫಲವತ್ತಾದಂತ ಭೂಮಿ ಅಲ್ವೇ ಕೃಷಿಕರಿಗೆ? ಕೃಷಿ ಮಾಡ್ತಕ್ಕಂಥದಕ್ಕೆ ಇದಕ್ಕಿಂತ ಯೋಗ್ಯವಾದಂತ ಭೂಮಿ ಬೇಕಾ? ಯಾಕೆ ಸರ್ಕಾರಕ್ಕೆ ಕಣ್ ಕಾಳ್ತಾ ಇಲ್ವಾ, ಕಿವಿ ಕೇಳ್ತಾ ಇಲ್ವಾ, ಅಥವಾ ಜಾಣ ಕ್ಯೂಡರಂತೆ ವರ್ತಿಸ್ತಾ ಇದ್ದಾರಾ? ಅಂತಿಮವಾಗಿ ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಉದ್ಯಮನೇ ಇವರಿಗೆ ಅಷ್ಟು ಪ್ರಾಮುಖ್ಯತೆನಾ? ರೈತರ ಜೀವನದ ಜೊತೆ ಚಳ್ಳಾಟ ಆಡ್ತಕ್ಕಂಥದ್ದು ಬೇಡ. ರಿಯಲ್ ಎಸ್ಟೇಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎ ಸಿಟಿ ಎಲ್ಲಿ ಬೇಕಾದ್ರೂ ಕಟ್ಬೋದು, ಸ್ಮಾರ್ಟ್ ಸಿಟಿ ಎಲ್ಲಿ ಬೇಕಾದ್ರೂ ಸ್ಥಾಪನೆ ಮಾಡ್ಬೋದು. ಇವತ್ತು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಆ ಜವಾಬ್ದಾರಿಯನ್ನು ಅರ್ಕೊಂಡಿದ್ದೇವೆ. ಸರ್ಕಾರ ದಪ್ಚರ್ಮದ ಸರ್ಕಾರ. ಇದೇ ತಿಂಗಳು ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡವ್ರೆ. ಇದೇ ತಿಂಗಳು ಹೊತ್ತಿಗೆ ಕೊನೆಗೆ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಿ ಕೊನೆಗೆ ಅದೆಂತದು ಹುಡ್ಕೋನಲ್ಲಿ ಸಾಲ ತಗೊಬರೋದಕ್ಕೆ 12,500 ಕೋಟಿ ಸಾಲ ಇರ್ತಾರಂತೆ. ಆಯ್ತಲ್ಲವಾ? ಆ 12,500 ಕೋಟಿ ಸಾಲ ಹುಡ್ಕೋದಿಂದ ಏನ್ ತಗತ್ತವ್ರಲ್ಲ, ಅದನ್ನ ಹಣ ಇಡ್ಬೇಕಲ್ಲ. ಯಾರು ಹಣ ಇಡ್ತಾ ಇದಾರೆ ಅನ್ಕೊಂಡಿದೀರಿ? ನಿಮ್ ಜಮೀನು ಮಾಡಿಗೆಚ್ಗಿರೋದು, ನಿಮ್ ಜಮೀನನ್ನ ಮಾಡಿಗೆಚ್ಗಿಟ್ಟು ನಮ್ ರೈತರ ಜಮೀನ ಹಣ ಇಟ್ಟು ಇವತ್ತು ಸಾಲ ತಗತ್ತವ್ರಂತೆ. 80% ರೈತರು ಸಹಿ ಹಾಕ್ಬಿಟ್ಟಿದ್ದಾರೆ ಅಂತ ಒಂದ್ಸಲಿ ಹೇಳ್ತಾರೆ. ಮತ್ತೊಂದ್ ಕಡೆ ಹೇಳ್ತಾರೆ ರೈತರೆಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲ ಅಂತಾರೆ. ಮಾವು ಮತ್ತೆ ನೀವೇನು ಅಡಿಕೆ ಮರಗಳನ್ನ ಮತ್ತೆ ಅತಿ ಹೆಚ್ಚು ತೆಂಗು ಮರಗಳನ್ನ ಇಲ್ಲಿ ಹಾಕೊಂಡು ಬೆಳೆಸಿದ್ದೀರಿ. ನಾನು ಊಟಕ್ಕಿಂತ ಮುಂಚಿತವಾಗಿ ಈ ಮರಗಳಿಗೆ ನೀವು ಒಂದು ಸಸಿ ತಗೊಂಬಂದು ಗಿಡ ನೆಟ್ಟಿ ಇವತ್ತು ಒಂದು ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ಮರಗಳಿದೆ. ಇದು ಫಲವತ್ತಾದಂತ ಭೂಮಿ ಅಲ್ವೇ ಕೃಷಿಕರಿಗೆ? ಕೃಷಿ ಮಾಡ್ತಕ್ಕಂಥದಕ್ಕೆ ಇದಕ್ಕಿಂತ ಯೋಗ್ಯವಾದಂತ ಭೂಮಿ ಬೇಕಾ? ಯಾಕೆ ಸರ್ಕಾರಕ್ಕೆ ಕಣ್ ಕಾಳ್ತಾ ಇಲ್ವಾ, ಕಿವಿ ಕೇಳ್ತಾ ಇಲ್ವಾ, ಅಥವಾ ಜಾಣ ಕ್ಯೂಡರಂತೆ ವರ್ತಿಸ್ತಾ ಇದ್ದಾರಾ? ಅಂತಿಮವಾಗಿ ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಉದ್ಯಮನೇ ಇವರಿಗೆ ಅಷ್ಟು ಪ್ರಾಮುಖ್ಯತೆನಾ? ರೈತರ ಜೀವನದ ಜೊತೆ ಚಳ್ಳಾಟ ಆಡ್ತಕ್ಕಂಥದ್ದು ಬೇಡ. ರಿಯಲ್ ಎಸ್ಟೇಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎ ಸಿಟಿ ಎಲ್ಲಿ ಬೇಕಾದ್ರೂ ಕಟ್ಬೋದು, ಸ್ಮಾರ್ಟ್ ಸಿಟಿ ಎಲ್ಲಿ ಬೇಕಾದ್ರೂ ಸ್ಥಾಪನೆ ಮಾಡ್ಬೋದು. ಇವತ್ತು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಆ ಜವಾಬ್ದಾರಿಯನ್ನು ಅರ್ಕೊಂಡಿದ್ದೇವೆ. ಸರ್ಕಾರ ದಪ್ಚರ್ಮದ ಸರ್ಕಾರ. ಇದೇ ತಿಂಗಳು ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡವ್ರೆ. ಇದೇ ತಿಂಗಳು ಹೊತ್ತಿಗೆ ಕೊನೆಗೆ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಿ ಕೊನೆಗೆ ಅದೆಂತದು ಹುಡ್ಕೋನಲ್ಲಿ ಸಾಲ ತಗೊಬರೋದಕ್ಕೆ 12,500 ಕೋಟಿ ಸಾಲ ಇರ್ತಾರಂತೆ. ಆಯ್ತಲ್ಲವಾ? ಆ 12,500 ಕೋಟಿ ಸಾಲ ಹುಡ್ಕೋದಿಂದ ಏನ್ ತಗತ್ತವ್ರಲ್ಲ, ಅದನ್ನ ಹಣ ಇಡ್ಬೇಕಲ್ಲ. ಯಾರು ಹಣ ಇಡ್ತಾ ಇದಾರೆ ಅನ್ಕೊಂಡಿದೀರಿ? ನಿಮ್ ಜಮೀನು ಮಾಡಿಗೆಚ್ಗಿರೋದು, ನಿಮ್ ಜಮೀನನ್ನ ಮಾಡಿಗೆಚ್ಗಿಟ್ಟು ನಮ್ ರೈತರ ಜಮೀನ ಹಣ ಇಟ್ಟು ಇವತ್ತು ಸಾಲ ತಗತ್ತವ್ರಂತೆ.